ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಇವರು ಸ್ವೀಟ್ ಮೆಮೊರೀಸ್ 2023 ಅಲ್ಲಿ ಅವರ ಒಂದು ಸ್ವೀಟ್ ಮೆಮೊರಿ ಮತ್ತು ಕಹಿ ಘಟನೆ ಯಾವುದು ಅನ್ನೋದನ್ನ ಹೇಳಬೇಕು. ಅದರ ಜೊತೆಗೆ 2024 ರೆಸಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಹೇಳಬೇಕು. ರೆಡಿನಾ ಎಲ್ಲರೂ? ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ರಕ್ಷಕ್. ಹಾಯ್ ಬಿಗ್ ಬಾಸ್, 2023 ನಲ್ಲಿ ನಾನು ಏನ ಮಿಸ್ ಮಾಡ್ಕೊಂತ ಇದೀನಿ ಅಂತ ಹೇಳಿದ್ರೆ, ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದು ಒಂದು ಖುಷಿ, ನಾನ್ ವೆಜ್ನ ಮಿಸ್ ಮಾಡ್ಕೊತ ಇದೀನಿ. ಮಾಂಸ ಅಂದರೆ ತುಂಬ ಇಷ್ಟ ನನಗೆ, ಅದನ್ನು ಮಿಸ್ ಮಾಡ್ಕೊತ ಇದೀನಿ. ಯಾವುದೂ ಕೈ ಘಟನೆಗಳಿಲ್ಲ 2023 ಎಲ್ಲ ಖುಷಿ ಮೂಮೆಂಟೆ. ಬಿಗ್ ಬಾಸ್ಗೆ ಬಂದಿರೋದು ಇನ್ನೂ ದೊಡ್ಡ ಖುಷಿ ಮೂಮೆಂಟು. 2024 ನನ್ನ ಹೊಸ ಸಿನಿಮಾಗಳು ಬರ್ತಾ ಇರುತ್ತೆ, ಅದಕ್ಕೆ ಜನರೆಲ್ಲೂ ಸಪೋರ್ಟ್ ಮಾಡಿದ್ರೆ ನನಗೆ ಅದೊಂದು ಸಾಕು ಅಂತ ಅನ್ಕೊತೀನಿ. ನನ್ನ 24 ರೆಸಲ್ಯೂಷನ್ ಬಂದು ಒಳ್ಳೊಳ್ಳೆ ಸಿನಿಮಾ ಕೊಡೋದು. ಥ್ಯಾಂಕ್ ಯು ಬಿಗ್ ಬಾಸ್. ಕನ್ನಡ ನಾಡಿನ ಜನತೆಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇರಿ ಅಂತ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ನ ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಸೊ ನನ್ನ ರೆಸಲ್ಯೂಷನ್ ಹಳೆ ಘಟನೆಗಳೇನಂತಂದರೆ, ನಾನು ಯಾವಾಗಲೂ ಏನು ಅಂದ್ಕೊಳ್ಳೋದು, ಯಾವಾಗ ಸುಖ ದುಃಖ ಎರಡೂ ಇರುತ್ತೆ. ಸೊ ಆವಾಗ ನಮ್ಮ ಲೈಫು ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಘಟನೆಗಳೇ ನನ್ನನ್ನು ಸ್ಟ್ರಾಂಗ್ ಆಗಿ ಮಾಡಿರೋದು ಈ ಒಂದು 2023 ಸೊ ಹಾಗಾಗಿ ಎರಡನ್ನೂ ನಾನು ಒಂದೇ ರೀತಿ ತೊಗೊಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಎರಡನ್ನೂ ಚೆನ್ನಾಗೇ ನಾನು ವೆಲ್ಕಮ್ ಮಾಡ್ತೀನಿ, ಅಂದರೆ ತಗೋತೀನಿ. 2024 ನನ್ನ ಒಂದು ರೆಸಲ್ಯೂಷನ್ ಬಂದು, ನಾನು ನಮ್ಮ ಕಮ್ಯುನಿಟಿಗೆ ಇನ್ನೂ ಒಂದು ಸ್ಟ್ರಾಂಗ್ ಆಗಿ ಅವರು ನಮಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಾಗ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಗುರುತಿಸ್ಕೊಂಡು ಒಂದು ಒಳ್ಳೆ ತನ್ನಿಂದ ಬೆಳಿಬೋದು ಅನ್ನೋದನ್ನ ಒಂದು ಒಳ್ಳೆ ರೆಸಲ್ಯೂಷನ್ ಆಗಿ ನಾನು ಸೆನ್ಸಿಟೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಒಂದು ನನ್ನ ಒಂದು ಪಾಯಿಂಟ್. ಮತ್ತು ಖುಷಿಯಾಗಿರಬೇಕು, ಒನ್ ಲೈಫ್ ಒನ್ ಚಾನ್ಸ್, ಮೇಕ್ ಇಟ್ ಹ್ಯಾಪನ್ ಅನ್ನೋದು ನನ್ನ ಒಂದು ವ್ಯಕ್ತಿತ್ವ. ಸೊ ಹಾಗಾಗಿ ಬಿ ಹ್ಯಾಪಿ. ಥ್ಯಾಂಕ್ ಯು. ಹಾಯ್ ಬಿಗ್ ಬಾಸ್, ಕನ್ನಡ ನಾಡಿನ ಎಲ್ಲ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು ನನಗೆ ಒಂದು ಅದ್ಭುತವಾದ ಅನುಭವ, ಅದು ನನಗೆ ಖುಷಿಯಾಗಿರುವಂಥ ವಿಷಯ. ಆ್ಯಂಡ್ 2023 ನನಗೆ ತುಂಬ ಕಹಿ ಘಟನೆ ಏನಂದರೆ, ನನ್ನ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ ಅವ್ರ ತಾಯಿ ಅವರು ತೀರಿ ಹೋದರು. ಅದು ನನಗೆ ತುಂಬ 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 ನೋವು ಕೊಟ್ಟಂತಹ ಒಂದು ಸಂದರ್ಭ. ಮುಂದಿನ ವರ್ಷ ನನ್ನ ರೆಸಲ್ಯೂಷನ್ ಏನಂದರೆ, ಇನ್ನಷ್ಟು ಸ್ಟ್ರಾಂಗ್ ಆಗಿ, ಇನ್ನಷ್ಟು ಆ್ಯಕ್ಟಿವ್ ಆಗಿ, ಪಾಸಿಟಿವ್ ಆಗಿ ಹೊಸ ವರ್ಷನ ಸ್ವಾಗತಿಸಿ ನನ್ನ ಜೀವನನ ಉತ್ಸಾಹದಲ್ಲಿ ಬೇರೆಯವ್ರಿಗೂ ನಾನು ಮಾದರಿಯಾಗಿ ಬದುಕಬೇಕು ಅನ್ನೋದೇ ನನ್ನ ರೆಸಲ್ಯೂಷನ್. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಈ ಮೂಲಕ ನಾನೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ಒಂದು ಗೃಹಿಣಿಯಾಗಿ ಒಂದು ಮಗನ ಬಿಟ್ಟು ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ, ಅಷ್ಟು ಸ್ಟ್ರಾಂಗ್ ಪರ್ಸನಾಲಿಟಿ ನಿಮ್ಮಲ್ಲಿ ನೋಡಿದ್ದೀನಿ. ಸೊ ಇದೇ ರೀತಿ ಖುಷಿಯಾಗಿ ಇರ್ಲಿ ಅನ್ನೋದು. ಒಂದ್ ದಿವಸ ಬಿಗ್ ಬಾಸ್ ಅಲ್ಲಿ ಕಾಂಪ್ಲಿಮೆಂಟರಿ ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಇದರ ಓಕೆ 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 ಆಯ್ತು. ಓಕೆ, ಫಸ್ಟ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2024. ಎಲ್ಲರೂ ಖುಷಿಯಾಗಿರಿ ಆ್ಯಂಡ್ ಎಂಜಾಯ್ ದಿಸ್ ಇಯರ್ ಅಂತ. ಫಸ್ಟು ಸ್ವೀಟ್ ಮೆಮರೀಸ್ ಏನು ಹೇಳ್ಬೇಕಂದ್ರೆ, ಈ ಅವಕಾಶ ಸಿಕ್ಕಿರೋದು ಬಿಗ್ ಬಾಸ್ ಮನೆಗೆ ಬಂದಿರೋದು, ಅದು ಸ್ವೀಟ್ ಮೆಮರೀಸು. ಎಲ್ಲರೂ ಮೀಟ್ ಮಾಡಿ, ಮತ್ತು ಎಷ್ಟೊಂದು ಡಿಫ್ರೆಂಟ್ ಪರ್ಸನಾಲಿಟೀಸ್ನ ಮೀಟ್ ಮಾಡಿ, ಫ್ರೆಂಡ್ಸ್ಗಳಾಗಿದೆ, ನ್ಯೂ ಫ್ರೆಂಡ್ಸ್ ಆಗಿದೆ. ಆ್ಯಂಡ್ ಅವ್ರ ಜೊತೆ ನಾನು ಆಚೆ ಹೋಗೋದು, ಇದೆಲ್ಲ ಆಸೆ ಎಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ಸ್ವೀಟ್ ಮೆಮರೀಸು ಬಿಗ್ ಬಾಸ್ ಮನೆಯಲ್ಲೇ ಒಂಥರ ಕ್ರಿಯೇಟ್ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಸ್ವೀಟ್ ಮೆಮರೀಸ್ ಅಂದರೆ, ನನಗೆ ತುಂಬ ಚಿಕ್ಕ ಮಕ್ಕಳುಗಳು ಅವರು ಬಂದ್ಬಿಟ್ಟು ನನ್ನ ಜೊತೆ ಮಾತಾಡ್ಸ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಗಿವಿಂಗ್ ಮೀ ಸೋ ಮಚ್ ಆಫ್ ಲವ್. ಆ್ಯಂಡ್ ಅದು ಪ್ರೀತಿ ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತದೆ, ಪ್ರೀತಿ ಕೊಡ್ತಾ ಇರೋದು. ಆ್ಯಂಡ್ ಏನಾದರೂ ಬಿಟರ್ ಸ್ಯಾಡ್ ಮೂಮೆಂಟ್ಸು ಏನಾದರೂ ಆ ಥರ ಹೇಳ್ಬೇಕಂದ್ರೆ, ನನಗೆ ಯಾವುದು ಬಿಟರ್ ಸ್ಯಾಡ್ ಮೂಮೆಂಟ್ಸ್ ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ಎಲ್ಲ ಕಷ್ಟಗಳು ಬರುತ್ತೆ, ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಖುಷಿಯಾಗಿ ಇದ್ದೀನಿ. ಆ್ಯಂಡ್ ನ್ಯೂ ಇಯರ್ ರೆಸಲ್ಯೂಷನ್ ಏನಿರಬೇಕಂದ್ರೆ, 30 ರ್ಯಾಪ್ ಹಾಡು ನಾನು ಬಿಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಆಗಲಿ ನಾನು ಲೇಬಲಲ್ಲಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾ ಇದ್ದೀನಿ. 30 ಹಾಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ರೆಸಲ್ಯೂಷನ್ ಏನಂದರೆ, ನಮ್ಮದು
ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಬೇಕು, ನಾನು ಕನ್ನಡತಿ, ಹೌದು ನಾನು ಕನ್ನಡ ಇನ್ನ ಕಲಿತಾ ಇದ್ದೀನಿ, ನಾನು ಕಲಿಬೇಕಂತ ನನಗೆ ತುಂಬಾ ಆಸೆ ಇದೆ. ಅದು ನನ್ನ ರೆಸಲ್ಯೂಷನ್. ಅಂಡ್ ಲಾಸ್ಟ್ಲಿ ನಾನು ಏನ್ ಹೇಳ್ಬೇಕಂದ್ರೆ, ಇದನ್ನ ನಾನು ಕನ್ನಡ ಹಾಡು ಹೇಳ್ಬಿಟ್ಟು ರ್ಯಾಪ್ ಮಾಡ್ಬಿಟ್ಟು ಇಂಟರ್ನ್ಯಾಷನಲ್ ಹೋಗ್ಬಿಟ್ಟು ಗ್ರಾಮಿ ಅವಾರ್ಡ್ ನ ವಿನ್ ಆಗ್ಬಿಟ್ಟು ಬರ್ಬೇಕಷ್ಟೇ. ಸೊ ಇದು ನನ್ನ ರೆಸಲ್ಯೂಷನ್. ಏನು ಸರಿ, ಅದು ಓಕೆ, ಹೌದಾ, ಆಯ್ತು, ಓಕೆ. ಸೊ ನಾನು ಒಂದು ರ್ಯಾಪರ್ ರಾಣಿ ಅಂತ ಅದಕ್ಕೆ ಅಲ್ಲಿ ಕೂತ್ಕೊಂಡಿರೋದು, ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಅವ್ರಿಬ್ರಿಗೂ ಗೊತ್ತಾಗಿದೆ. ಸೊ ಎನಿವೇ ಅದು ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಬಿಗ್ ಬಾಸ್, ಅಂಡ್ ಈ ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು. Oh, superb! Long resolution. Long resolution. Okay. Happy New Year. ನಾವು Happy New Year to you. Happy New Year to you. Happy New Year to you. I'm so happy. Happy New Year to you. once again ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.